ಜೈ ಶ್ರೀರಾಮ್. ನನ್ನ ಆತ್ಮೀಯ ಸ್ನೇಹಿತರಿಗೆಲ್ಲರಿಗೂ ನಮ ಶಿವಾಯ, ನಮ ಶಿವಾಯ. ಸಾಧು ಸಂತರಿಗೂ ಋಷಿಮುನಿಗಳಿಗೂ ನಮ ಶಿವಾಯ, ನಮ ಶಿವಾಯ. ನಾನು ನಿಮ್ಮ ಆತ್ಮೀಯ ಸ್ನೇಹಿತ ಚಂದ್ರಕಾಂತ್ ಯೋಗ ಗುರುಜಿ, ಜಪ್ಪು ಕುಡುಪಾಡಿ ತೋಟ, ಮಂಗಳೂರು. ಶ್ರೀ ಮೂಕಾಂಬಿಕಾ ರಾಶಿ ಪ್ರಶ್ನೆ. ಇವತ್ತು ನಾನು ನಿಮಗೆ ಧರ್ಮ, ಅರ್ಥ, ಕಾಮ, ಮೋಕ್ಷದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡ್ತೀನಿ. ಕೆಲವರು ನಮ್ಮ ಸ್ನೇಹಿತರು ಬರ್ತಾರೆ ಮನೆಗೆ, ಸಮಸ್ಯೆಗಳನ್ನು ಹೇಳ್ತಾರೆ. ನಾನು ಆ ಧರ್ಮ ಮಾಡಿದ್ದೆ, ಈ ಧರ್ಮ ಮಾಡಿದ್ದೆ, ನಮಗೆ ಕಷ್ಟ ಮುಗಿಯುವುದಿಲ್ಲ, ಸಮಸ್ಯೆ 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 ಅಂತ. ಕೆಲವರಿಗೆ ಧರ್ಮ ಮಾಡಲಿಕ್ಕೂ ಆಗುವುದಿಲ್ಲ. ಹಾಗಾದರೆ ಧರ್ಮ ಅಂದರೆ ಏನು? ನಮಗೆ ಯಾವುದಾದರೂ ಒಂದು ಧರ್ಮ ಮಾಡಬೇಕಾದರೆ ಅರ್ಥ ಬೇಕು. ಈಗ ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ ಹೇಳ್ತೀವಿ ನೋಡಿ. ಧರ್ಮ ಮಾಡಬೇಕಾದರೆ ಅರ್ಥ ಬೇಕು. ಅರ್ಥ ಇಲ್ಲದವನು, ಅಂದರೆ ಹಣಕಾಸಿನ ವ್ಯವಸ್ಥೆ ಇಲ್ಲದವನು ಧರ್ಮ ಹೇಗೆ ಮಾಡುವುದು? ಹೇಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾವುದಾದ್ರೂ ಒಂದು ಪೂರ್ವಜನ್ಮದ ಪುಣ್ಯ ಇದ್ದರೆ, ಅದು ನಾವೇ ದಾನ ಧರ್ಮಗಳನ್ನು ಮಾಡಿದರೆ ಅದು ಬ್ಯಾಂಕ್ ಬ್ಯಾಲೆನ್ಸ್ ಆಗಿ ಉಳಿಯುತ್ತದೆ. ಈ ಜನ್ಮದಲ್ಲಿ ಧರ್ಮ ಮಾಡಲಿಕ್ಕೆ ಆಗ್ತದೆ. ಈಗ ಬಟ್ಟೆ ದಾನ ಮಾಡೋದು, ಕನ್ಯಾದಾನ ಮಾಡೋದು, ಎಲ್ಲವೂ ಕೂಡ ಕೆಲವು ಧರ್ಮಕ್ಕೆ ಬರ್ತದೆ. ಆ ಧರ್ಮವನ್ನು ನಾವು ನಿಯತ್ತಿನಲ್ಲಿ ಮಾಡಬೇಕಾದರೆ ಅರ್ಥದ ವ್ಯವಸ್ಥೆ ಬೇಕು. ಅರ್ಥ ಇಲ್ಲದಿದ್ದರೆ ಧರ್ಮ ಮಾಡಲಿಕ್ಕೆ ಬರುವುದಿಲ್ಲ. ಹಾಗಾದರೆ ಅರ್ಥ ಬೇಕು ನಮಗೆ. ಯಾವ ರೀತಿಯಲ್ಲಿ ಬೇಕು? ಗಂಡಿಗೆ ಬೇಕು, ಹೆಣ್ಣಿಗೆ ಬೇಕು, ಹಣದ ವ್ಯವಸ್ಥೆ ಬೇಕೇ ಬೇಕು, ಎಲ್ಲರಿಗೂ ಬೇಕು. ಹಣ ಇಲ್ಲದಿದ್ದರೆ ಏನು ಮಾಡಲಿಕ್ಕೆ ಆಗುವುದಿಲ್ಲ. ಶ್ರೀಮಂತನಿಗೂ ದಾನ ಮಾಡಲಿಕ್ಕೆ ಆಗುವುದಿಲ್ಲ, ಬಡವನಿಗೆ ಮಾಡಲಿಕ್ಕೆ ಆಗುವುದಿಲ್ಲ, ಮಧ್ಯಮ ವರ್ಗದವನಿಗೆ ಮಾಡಲಿಕ್ಕೆ ಆಗುವುದಿಲ್ಲ. ಅರ್ಥ ಕಷ್ಟಪಟ್ಟು ದುಡಿದ ಹಣದಲ್ಲಿ ನಾವು ಧರ್ಮ ಮಾಡಲಿಕ್ಕೆ ಆಗ್ತದೆ ಸ್ವಾಮಿ? ಆಗುವುದಿಲ್ಲ. ಹಾಗಾದರೆ ಧರ್ಮ ಮಾಡುವುದು ಹೇಗೆ? ಈಗ ಧರ್ಮಕ್ಕೆ ಇನ್ನೊಂದು ಅರ್ಥ ಇದೆ. ಅಂದರೆ ಸನಾತನ ಧರ್ಮ, ಮುಸ್ಲಿಂ ಧರ್ಮ, ಕ್ರಿಶ್ಚನ್ ಧರ್ಮ, ಈ ಧರ್ಮವು ಅದರಲ್ಲಿ ಸೇರ್ತದೆ. ಅಂದರೆ ಅದು ಬದುಕುವ ಜೀವನ ಶೈಲಿಗೆ ನಮ್ಮ ಸನಾತನ ಧರ್ಮ ಅಂತ ನಾವು ಹೇಳ್ತೇವೆ. ಹಾಗೆಯೇ ಈ ಧರ್ಮ ಮಾಡುವುದಕ್ಕೆ ನಮಗೆ ಬೇಕಾಗಿರುವುದು ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವುದು. ಅದಕ್ಕೆ ಅರ್ಥ ಬೇಕು. ಇನ್ನು ಧರ್ಮ, ಅರ್ಥ, ಕಾಮ, ಮೋಕ್ಷ. ಕಾಮ ಅಂದರೆ ಏನು? ಅಂದರೆ ಗಂಡ ಹೆಂಡತಿ ಸೇರುವುದು ಕಾಮವ? ಅಲ್ಲ. ಇದು 84 ಲಕ್ಷ ಯೋನಿಯಲ್ಲಿ ಹುಟ್ಟಿದ ಪ್ರತಿಯೊಂದು ಜೀವಿಯೂ ಕೂಡ ಆ ಕ್ರಿಯೆಯನ್ನು ಮಾಡ್ತದೆ. ಗಂಡು ಹೆಣ್ಣಿನ ಕ್ರಿಯೆಯನ್ನು ಮಾಡ್ತದೆ. ಸಂತಾನ ಉತ್ಪತ್ತಿಗೋಸ್ಕರ ಅದು ಕ್ರಿಯೆಯನ್ನು ಮಾಡ್ತದೆ. ಅದು ಕಾಮವಲ್ಲ. ಹಾಗಾದರೆ ಕಾಮ ಅಂದರೆ ಏನು? ಈಗ ಉದಾಹರಣೆಗೆ ನಾನು ಗೃಹಸ್ಥಾಶ್ರಮದ ಸನ್ಯಾಸಿ. ನನ್ನ ಹತ್ರ ಕೆಲವರು ಬರ್ತಾರೆ, ನನ್ನ ಸ್ನೇಹಿತರು ಬರ್ತಾರೆ, ಗುರೂಜಿ ನಾವೊಂದು ಆಶ್ರಮ ಕಟ್ಟುವ, ಮನೆಯಲ್ಲಿಯೇ ನಾವೊಂದು ದೊಡ್ಡದಾಗಿ ಬೇರೆಲ್ಲ ಒಂದು ಜನರನ್ನು ಈ ಜಾಗಕ್ಕೆ ಬರುವ ಹಾಗೆ ಮಾಡಿ, ಇಲ್ಲಿ ವೃದ್ಧರಿಗೆ ಒಂದು ಆಶ್ರಮವನ್ನು ಮಾಡುವ, ಮಠವನ್ನು ಮಾಡುವ, ಮತ್ತು ಮಂಗಳೂರಿನಲ್ಲಿ ಮಾಡಿ ಆದ ಮೇಲೆ ನಾವು ಪುತ್ತೂರಿಗೆಯಲ್ಲಿ ಮಾಡುವ, ಉಡುಪಿಯಲ್ಲಿ ಮಾಡುವ, ಈ ಥರದ್ದೆಲ್ಲ ಸಲಹೆ ಕೊಡ್ತಾರೆ. ಅದನ್ನು ನಾನು ಕೇಳಿದರೆ ನನಗೂ ಮನಸ್ಸಿನಲ್ಲಿ ಒಂದು ಆಸೆ ಉತ್ಪತ್ತಿ ಆಗ್ತದೆ. ಅದೇ ಕಾಮ. ಅಂದರೆ ಕಾಮ ಅಂದರೆ ಆಸೆ. ಮಂಗಳೂರಿನಲ್ಲಿ ಮಠ ಮಾಡಬೇಕು, ಬೆಂಗಳೂರಿನಲ್ಲಿ ಮಾಡಬೇಕು, ಬೊಂಬೈಯಲ್ಲಿ ಮಾಡಬೇಕು, ಮಹಾರಾಷ್ಟ್ರದಲ್ಲಿ ಮಾಡಬೇಕು, ನಾನು ಕೂಡ ದೊಡ್ಡ ಜನ ಆಗಬೇಕು, ಇದು ಕಾಮ. ನಾನು ಕೂಡ ಇದಕ್ಕೆ ನಾನು ಒಪ್ಪುವುದಿಲ್ಲ. ಯಾಕೆಂತ ಕೇಳಿದರೆ, ನನಗೆ ಬದುಕಲಿಕ್ಕೆ ಏನು ಬೇಕು ಅದನ್ನು ಪರಮಾತ್ಮ ನನಗೆ ಕೊಟ್ಟಿದ್ದಾನೆ. ಧರ್ಮ, ಅರ್ಥ, ಕಾಮ, ಮೋಕ್ಷದಲ್ಲಿ ನಾನೀಗ ಬದುಕ್ತಾ ಇದ್ದೇನೆ. ಹಾಗಾದರೆ ಕಾಮ ಇಷ್ಟು ದೊಡ್ಡವ? ಹೌದು. ಕಾಮದ ಆಸೆಯನ್ನು ಪೂರೈಸಲಿಕ್ಕೆ ಆಗುವುದಿಲ್ಲ. ಅದು ಆಸೆ ಅಂತ ಹೇಳಿದರೆ ನಮ್ಮ ಇಡೀ ಭಾರತದಲ್ಲಿ ನಾವು ಮಠಗಳನ್ನು ಸ್ಥಾಪಿಸಬಹುದು, ಭಾರತ ಬಿಟ್ಟು ಹೊರದೇಶದಲ್ಲೂ ಸ್ಥಾಪಿಸಬಹುದು, ದೊಡ್ಡದಾಗಿ ಮಾಡಬಹುದು. ಕೊನೆಗೆ ನಮ್ಮ ಏನು ಸಂಸ್ಥೆ ಉಂಟು,
ಆ ಹಣದ ವ್ಯಾಮೋಹಕ್ಕೆ ಒಳಗಾಗಿ ಕೊನೆಗೆ ಯಾರು ಆ ಮಠವನ್ನು ಕಷ್ಟಪಟ್ಟು ಸ್ಥಾಪನೆ ಮಾಡಿದ್ದಾರೆ ಅವರು ನೀರಿಲ್ಲದಾಗೆ ಸಾಯುವಂಥ ಪರಿಸ್ಥಿತಿ ಬರ್ತದೆ. ಅದಕ್ಕೋಸ್ಕರ ನಾನು ಗೃಹಸ್ಥಾಶ್ರಮದ ಸನ್ಯಾಸಿಯಾಗಿಯೇ ಇರ್ತೇನೆ. ಜನರು ಗುರುತಿಸಿ ಅವರಿಗೆ ಏನಾದರೂ ಸಮಸ್ಯೆ ಇದ್ದರೆ ಅದನ್ನು ನಾನು ಪರಿಹಾರ ಮಾಡಬೇಕು ಅಂತ ನನ್ನ ಒಂದು ಸಂಕಲ್ಪ. ಅದನ್ನು ದೇವರನ್ನು ಮುಂದಿಟ್ಟು ಆ ಥರದ ದುರಾಸೆಗೆಲ್ಲ ನಾವು ಹೋಗಬಾರ್ದು. ಇದು ಕಾಮದ ಮತ್ತು ಈಗ ಕೊನೆಗೆ ಮೋಕ್ಷ. ಮೋಕ್ಷ ಅಂದರೆ ಏನು? ಸತ್ತ ಮೇಲೆ ಮಗ ಪಿಂಡ ಬಿಟ್ಟರೆ ಮಾತ್ರ ಮೋಕ್ಷ ಸಿಗುವುದಾ? ಅಲ್ಲ, ನಾವು ಜೀವಿತ ಕಾಲದಲ್ಲಿಯೇ ಆ ಪರಮಾತ್ಮನ ಧ್ಯಾನ ಮಾಡಿ ಮೋಕ್ಷವನ್ನು ಪ್ರಾಪ್ತಿ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಇನ್ನೊಂದು ನಮ್ಮನೆಯಲ್ಲಿ ನೋಡಿದಾಗ ಸತ್ತ ಮೇಲೆ ನಮಗೆ ಮೋಕ್ಷ ಸಿಗ್ತದೆ, ಸ್ವರ್ಗ ಸಿಗ್ತದೆ, ಇದು ಕೂಡ ಒಂದು ತಪ್ಪು ಕಲ್ಪನೆ ಇದೆ. ಜೀವನದಲ್ಲಿ ಸಂತೋಷವಾಗಿ ಆನಂದವಾಗಿ ಬದುಕುವುದೇ ನಿಜವಾದ ಮೋಕ್ಷ. ನಿಜವಾದ ಒಂದು ನಮಗೆ ಏನು ಕೊನೆಗಾಲಕ್ಕೆ ಬೇಕು, ಈ ಜಾಗದಲ್ಲಿ ನಮಗೆ ಸಂತೋಷವಾಗಿ ಬದುಕಬೇಕಲ್ವಾ, ಅದೇ ಸ್ವರ್ಗ. ಸತ್ತ ಮೇಲೆ ಸ್ವರ್ಗ ಉಂಟಾ ಇಲ್ವಾ ಗರುಡ ಪುರಾಣದಲ್ಲಿ ಎಲ್ಲ ಇದೆ. ಆದರೆ ನಾವು ಜೀವಿತಕಾಲದಲ್ಲಿ ಬದುಕುವುದಿದೆಯಲ್ಲ, ಧರ್ಮ ಅರ್ಥ ಕಾಮ ಮೋಕ್ಷದಲ್ಲಿ, ಇದು ಸರಿಯಾದ ವಿಚಾರ. ಎಲ್ಲರೂ ಹಣದ ಹಿಂದೆ ಓಡದೆ ನಮಗೆ ಎಷ್ಟು ಬೇಕೋ ಅಷ್ಟನ್ನು ಪರಮಾತ್ಮ ಕೊಟ್ಟೇ ಕೊಡ್ತಾನೆ. ನಾವು ಪ್ಲ್ಯಾನ್ ಮಾಡಿ ಬದುಕಲಿಕ್ಕೆ ಹೋದರೆ ಒಂದಲ್ಲ ಒಂದು ಸಮಸ್ಯೆಗೆ ಈಡಾಗ್ತೇವೆ. ಹಾಗೆಯೇ ನಾನು ನಿಮಗೆ ಮುಂದಿನ ಒಂದು ವಿಡಿಯೋದಲ್ಲಿ ಶರೀರ ಅಂದರೆ ಏನು, ಆತ್ಮ ಅಂದರೆ ಏನು, ಪಂಚಭೂತಗಳೆಂದರೆ ಏನು, ಪ್ರಕೃತಿ ಅಂದರೆ ಏನು, ನಿಮಗೆಲ್ಲ ಮಾಹಿತಿಯನ್ನು ಹೇಳಿಕೊಡ್ತೇನೆ. ಹಾಗೆಯೇ ನೇರವಾಗಿ ಕೂಡ ನನ್ನನ್ನು ಭೇಟಿ ಮಾಡಬಹುದು. ನನ್ನ ಫೋನ್ ನಂಬರ್ ಬರೆದಿಟ್ಟುಕೊಳ್ಳಿ, 9880254627. ಏನಾದರೂ ನಿಮಗೆ ಗೊಂದಲ, ಶಾರೀರಿಕ ಗೊಂದಲ, ಮಾನಸಿಕ ಗೊಂದಲ ಇದ್ದರೂ ಕೂಡ ಫೋನ್ನಲ್ಲಿ ಕೂಡ ಮಾತನಾಡಿ, ನಿಮ್ಮ ಸಮಸ್ಯೆಗೆ ಪರಿಹಾರ ಖಂಡಿತವಾಗಿಯೂ ಸಿಗ್ತದೆ. ಮತ್ತು ಕೆಲವು ಕೆಟ್ಟ ಚಿಂತನೆಗಳನ್ನು ಮಾಡುವುದನ್ನು ನಿಲ್ಲಿಸಿ. ಜೈ ಶ್ರೀರಾಮ್.